MS ಫುಡೀಸ್ ಚಾನಲ್. ನಾನಿವತ್ತು ನಿಮಗೆ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಖಾರ ಅಂತ ಕರೀತಾರೆ, ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 8ರಿಂದ 9 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, 8ರಿಂದ 9 ಇಲ್ಕ ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣು. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಾಣಲಿ ಇವಾಗ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ನೀವು ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಟೇಸ್ಟ್ ಜಾಸ್ತಿ. ಎಷ್ಟೊಂದು ಜನ ಬೆಂಡೆಕಾಯಿ ಲೋಳೆ ಲೋಳೆ ಇರುತ್ತೆ ಅಂತಲೇ ತಿನ್ನಲ್ಲ, ಅಂಟಂಟು ಅಂತಲೇ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಅದಕ್ಕೆ ಎಣ್ಣೆ ಕಾದಿದೆ, ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ಈ ಬೆಂಡೆಕಾಯಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಇದೆ. ಈ ಬೆಂಡೆಕಾಯಲ್ಲಿ ನಿಮಗೆ ವಿಟಮಿನ್ ಸಿ ಹೇರಳವಾಗಿದೆ, ಐರನ್ನು, ಫೈಬರು, ಕ್ಯಾಲ್ಶಿಯಮ್ಮು ಇದು ತುಂಬ ಹೇರಳವಾಗಿದೆ. ಹಸಿ ಬೆಂಡೆಕಾಯಿ ತಿಂದರೆ ಇನ್ನೂ ಒಳ್ಳೆಯದು. ಬಟ್ ಎಷ್ಟೊಂದು ಜನ ಹೆಸಿಟೇಟ್ ಮಾಡ್ಕೊತಾರೆ, ತಿನ್ನೋಕ್ಕಾಗಲ್ಲ ಬೆಂಡೆಕಾಯಿ ಅಂತ. ಅಂಥವರಿಗೆ ಈ ಬೆಂಡೆಕಾಯಿ ಖಾರ ಮಾಡಿಕೊಟ್ರೆ ಬೆಂಡೆಕಾಯಿದು ಇದು ಖಾರ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೀಟಾಗಿ ಫ್ರೈ ಮಾಡಿ, ಬಟ್ ಬೆಂಡೆಕಾಯಿನ ಲೋಳೆ ಲೋಳೆ ಇಲ್ಲದೆ ಇರೋ ಥರ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಎಷ್ಟೊಂದು ಜನ ಇವಾಗಂತೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ಒದ್ದಾಡ್ತಿರ್ತಾರೆ. ಅವರಿಗೂ ಈ ಬೆಂಡೆಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ನಿಮಗೆ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಈ ಬೆಂಡೆಕಾಯಿ ತಿನ್ನೋದ್ರಿಂದ. ನೋಡಿ, ಇವಾಗ ನಾನು ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆ ಲೋಳೆ ಲೋಳೆ ಅನ್ನೋದೆಲ್ಲ ನೀಟಾಗಿ ಫ್ರೈ ಆಗ್ತಿದೆ. ಈ ಬೆಂಡೆಕಾಯಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ರಕ್ತ ವೃದ್ಧಿ ಮಾಡುತ್ತೆ. ಈ ಕೀಲು ನೋವು, ಸಂಧಿ ನೋವು ಅಂತಿರ್ತಾರಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಶಾರ್ಟೇಜ್ ಆಯ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವೆಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ನಿಮಗೆ ಬೆಂಡೆಕಾಯಿ ಖಾರ ಟೇಸ್ಟ್ ಕೊಡುತ್ತೆ. ನಾನು ಮತ್ತೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಆಯಿಲ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಬೆಂಡೆಕಾಯಿ ಖಾರನ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿನ್ಕೋಬೋದು. ಅದು ಬೆಂಡೆಕಾಯಿ ಖಾರಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಫ್ರೈ ಆಗ್ತಿದೆ, ಕಲರ್ ಚೇಂಜ್ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಮಾಡ್ತಾರೆ. ಬೆಂಡೆಕಾಯಿ ಪಲ್ಯ ಮಾಡ್ತಾರೆ, ಬೆಂಡೆಕಾಯಿದು ಸಾಂಬಾರು ಮಾಡ್ತಾರೆ. ಬಟ್ ಬೆಂಡೆಕಾಯಿ ಚಟ್ನಿ, ಖಾರ ಆ ಥರ ಮಾಡಲ್ಲ. ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ. ನೋಡಿ, ಇವಾಗ ನಿಮಗೆ ಆಯಿಲೆಲ್ಲ ಬಿಡ್ಕೋತಾ ಇದೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇವಾಗ ಅಂಟಂಟು ಮುಂಚೆ ಕಾಣಿಸ್ತಿತ್ತು, ಇವಾಗ ಅಂಟಂಟು ಬರ್ತಿಲ್ಲ ಬೆಂಡೆಕಾಯಲ್ಲಿ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಈ ಬೆಂಡೆಕಾಯಿ ಫ್ರೈ ಆಗೋದು ಮುಗಿಯುತ್ತೆ. ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿ ಫ್ರೈ ಮಾಡ್ಕೊಳೋದು ಒಂದೇ ನಿಮಗೆ ಟೈಮ್ ತೊಗೊಳ್ಳೋದು. ನೋಡಿ, ನೀಟಾಗಿ ಎಣ್ಣೆ ಎಲ್ಲ ಬಿಡ್ತೈತೆ. ನೀವು ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಿದೆ ಬೆಂಡೆಕಾಯಿ.
ಅದು ಹುರಿದ ಮೇಲೆ ಸ್ವಲ್ಪ ಆಗುತ್ತೆ, ಅದಕ್ಕೆ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ನೋಡಿ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈ ಬೆಂಡೆಕಾಯಿನ ಒಂದು ಬೌಲಿಗೆ ಎತ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಟ್ಟಿದೆ, ನೀಟಾಗಿ ಫ್ರೈ ಆಗಿದೆ ಬೆಂಡೆಕಾಯಿ. ಇವಾಗ ನಾನು ಅದೇ ಬಾಣಲಿಗೆ ಒಗ್ಗರಣೆನ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಡೈರೆಕ್ಟ್ ಹಂಗೆ ಹಾಕೋದಕ್ಕೆ ಹೋಗ್ಬೇಡಿ, ಸಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಮುರ್ದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು, ನಾವು ಖಾರ ತಿಂತೀವಿ ಅನ್ನೋರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಗುಡ್ಗಾರದ ಥರ ಟೇಸ್ಟ್ ಇರಲಪ್ಪ, ಈ ಜ್ವರ ಬಂದವರಿಗೆ ಬಾಯಿ ಕೆಟ್ಟೋಗಿದೆ ಅಂತ ಅಂತಿರ್ತಾರೆ, ಬಾಯಿಗೇನು ಟೇಸ್ಟೇ ಬರ್ತಿಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ. ಕರಿಬೇವು ಹಾಕ್ಕೊಂಡೆ. ಕರಿಬೇವು ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ಳಿ. ಇವಾಗ ಫ್ರೈ ಆಗಿದೆ ಕರಿಬೇವು ಮತ್ತು ಮೆಣಸಿನ್ಕಾಯಿ. ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಅಂಥ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಷ್ಟು ನಿಮಗೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ಇದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ಫುಲ್ಲು ಸಣ್ಣಗಾಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ ಫುಲ್ಲು ನುಣ್ಣಗೆ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಬೆಂಡೆಕಾಯಿನ ಹುರಿದಿರೋ ಅಂಥ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ ಬೆಂಡೆಕಾಯಿನ. ನೋಡಿ ತರಿಯಾಗೆ ರುಬ್ಕೊಂಡಿದ್ದೀನಿ. ದಪ್ಪಕ್ಕೆ ಇದೆ. ತೀರಾ ನುಣ್ಣಕ್ಕೆ ರುಬ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾವು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ ನಾನು ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಸಿಡಿತಾ ಇದೆ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಯಿತು ಕಡಲೆಬೇಳೆ. ಇವಾಗ ಕರಿಬೇವು ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 10-15 ನಿಮಿಷದಲ್ಲೆಲ್ಲ ಈ ಚಟ್ನಿ ಮಾಡಿಬಿಡ್ಬೋದು. 10 ನಿಮಿಷ ಉರಿಯೋದಕ್ಕೆ ಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು 5 ನಿಮಿಷದಲ್ಲಿ ಒಗ್ಗರಣೆ ಎಲ್ಲ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು. ಸೂಪರ್ ಆಗಿರೋದು ಒಂದು ಖಾರ ಅಥವಾ ಚಟ್ನಿ ನಿಮಗೆ ರೆಡಿ ಆಗುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ. ನೋಡಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ. ಗೋಲ್ಡನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ನಿಮಗೆ ಈರುಳ್ಳಿ ಕಲರ್ ಚೇಂಜ್ ಆಗ್ತಿರೋದು ಗೊತ್ತಾಗ್ತಿದೆ ಅನಿಸುತ್ತೆ. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ, ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ. ಇವಾಗ ನಾನು ರುಬ್ಕೊಂಡಿರೋ ಅಂಥ ಬೆಂಡೆಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಮಾಡ್ಕೊಳ್ಬೋದು. ಯಾವ ಅದಕ್ಕೆ ನಿಮಗೆ ಬೆಂಡೆಕಾಯಿ ಖಾರ ಬೇಕು, ಇಲ್ಲ ನನಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ನನಗೆ ಸ್ವಲ್ಪ ನೀರಂಗಿರಲಿ ತೆಳ್ಳಕ್ಕಿರಲಿ ಅನ್ನೋರು ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಅದಕ್ಕೆ ಮಾಡ್ಕೊಳ್ಳಿ. ನಾನು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕುದಿಸ್ಕೊಳ್ಳೋಣ. 1-2-3 ದಿನ ಇಟ್ಟರು ಕೆಡಲ್ಲ. ಇದಕ್ಕೆ ಕಾಯಿನ ಹಾಕಿಲ್ಲ ನಾವು, ಅದಕ್ಕೋಸ್ಕರ ನೀವು ಹಂಗೆ ಇಟ್ಟರು ಫ್ರಿಜ್ಜಲ್ಲಿ ಇದ್ದೆ ಹಂಗೆ ಇಟ್ಟರು ಕೆಡೋದಿಲ್ಲ. ಇದು ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ 2-3 ದಿನ ಪ್ರಿಸರ್ವ್ ಮಾಡ್ಕೋಬೋದು. ಇವಾಗ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಇದು ಬೆಂಡೆಕಾಯಿ ಖಾರ. ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕುದಿ ಬರ್ತಾ ಇದೆ. ಒಂದೊಂದು ಸಲ ಇದು ತಳ ಹಿಡಿಯುತ್ತೆ, ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೀವು ಚೆನ್ನಾಗಿ ಕುದಿಸಿದಷ್ಟು ಜಾಸ್ತಿ ದಿನ ಇಟ್ಕೊಂಡು ತಿನ್ಕೋಬೋದು ನೀವು. ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ, ಸ್ವಲ್ಪ ಎಣ್ಣೆ ಬಿಡ್ತಾರೆ ಇದೆ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಐ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ತೀರಾ ಬೇಗ ಏನು ಸೀದೇನು ಹೋಗಲ್ಲ. ಐ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕುದಿಸ್ಕೋಬೋದು. ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಸುತ್ತಲೂ. ಒಂದು ಹದಕ್ಕೂ ಬಂದಿದೆ. ನೀವು ನೋಡ್ತಾ ಇರ್ಬೋದು ಅಂಟೆಲ್ಲ ಹೋಗಿದೆ. ಇವಾಗ ರೆಡಿ ಆಗಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಬೆಂಡೆಕಾಯಿ ಖಾರ ರೆಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.